ಜೀಪ್ ಪ್ರಧಾನ ಪಾತ್ರ ವಹಿಸುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಶಬರಿ ಈ ಹೆಸರು ಕೇಳಿದ ತಕ್ಷಣ ರಾಮಾಯಣದ ಶಬರಿ ನೆನಪಾಗ್ಬೋದು. ಬಟ್ ನಾನಿಲ್ಲಿ ಹೇಳೋಕೆ ಹೊರಟಿರೋದು ಒರಟ ಅಲ್ಲವ್ಯ ಖ್ಯಾತಿಯ ಒರಟ ಶ್ರೀ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಶಬರಿ ಚಿತ್ರದ ಬಗ್ಗೆ. ನಿನ್ನೆ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ನಾನು ನೋಡಿದೆ, ತುಂಬ ಕುತೂಹಲ ಅನ್ನಿಸ್ತು. ಒಂದು ಜೀಪು, ಒಂದು ಹುಡುಗಿ, ಮಾತು ಕೊಟ್ಟಿಲ್ಲ, ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲೇ ಚಿತ್ರವನ್ನು ಕಟ್ಕೊಟ್ಟಿದ್ದಾರೆ ನಮ್ಮ ಒರಟಶ್ರೀ ಅವರು. ಹೀಗಾಗಿ ತುಂಬ ಕುತೂಹಲ ಮೂಡ್ತಾನೆ ಹೋಯಿತು. ಹೀಗಾಗಿ ಅದ್ರ ಬಗ್ಗೆ ನನಗೆ ಅನಿಸಿರೋ ಅಭಿಪ್ರಾಯನ ಹೇಳೋಕ್ಕಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನನಗೆ ಶಬರಿ ಅಂತ ಟೈಟ್ಲ್ ಕೇಳಿದ ತಕ್ಷಣ ನಮ್ಮ ರಚ್ಚು ಮೇಡಮ್ ಅವರ ಶಬರಿ ಸರ್ಚಿಂಗ್ ಫಾರ್ ರಾವಣ ಸಿನಿಮಾ ನೆನಪಾಗ್ಬೋದು. ಬಟ್ ಇದು ಆ ಸಿನಿಮಾ ಅಲ್ಲ. ಎಲ್ಲೂ ಕೂಡ ಶಬರಿ ಅಂದರೆ ಯಾರು ಅಂತಲೂ ಕೂಡ ಅದು ಟೀಸರಲ್ಲಿ ಬಿಟ್ಕೊಟ್ಟಿಲ್ಲ. ಆ ಒಂದು ಪುಟ್ಟ ಹುಡುಗಿ, ಗಂಡ ಹೆಂಡತಿ, ಬಹುಶಃ ಶಬರಿ ಅನ್ನೋರು ಯಾರು ಅನ್ನೋದೊಂದು ತುಂಬ ಕ್ಯೂರಿಯಾಸಿಟಿಯಿಂದ ಮೂಡ್ತಾ ಹೋಗುತ್ತೆ. ನನ್ನಲ್ಲೂ ಕೂಡ ಹಂಗೆ ಅನ್ನಿಸ್ತು. ಆ ಟೀಸರ್ ನೋಡಿದ ಮೇಲೆ ಬಹುಶಃ ನನಗೆ ಅನ್ನಿಸ್ತಾ ಇರೋದು ಜೀಪ್ ಪ್ರಧಾನ ಪಾತ್ರ ವಹಿಸುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಾಯಕ ಇಂಟ್ರೊಡಕ್ಷನ್ ಆಗುತ್ತೆ, ಅದಾದಮೇಲೆ ಜೀಪ್ ಬರುತ್ತೆ. ಜೀಪಲ್ಲೇ ಅವರಿಬ್ಬರು ತಂದೆ ಮಗಳು ಪ್ರಯಾಣ ಮಾಡೋದು, ಚಿಕ್ಕದಾಗಿ ನಾಯಕಿನೂ ಕೂಡ ತೋರಿಸ್ತಾರೆ. ಜೀಪಿನ ಮುಂದೆನೇ ಡ್ಯಾನ್ಸ್ ಮಾಡ್ತಾರೆ, ಖುಷಿಯಾಗಿ ಹೋಗ್ತಾರೆ. ಆ ಪ್ರಕೃತಿ ನಡುವೆ ಆ ಜೀಪ್ ಹೋಗುತ್ತೆ. ಆ ಜೀಪು ಮೇನ್ ಕತೆ ಅಂತ ಅನಿಸುತ್ತೆ. ನೋಡಬೇಕು, ಒಂದು ಕುತೂಹಲ ಮೂಡಿಸ್ತಾ ಇದೆ. ಶಬರಿ ಯಾರು ಅನ್ನೋದು ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಏನು ಪಾಪುನ ಅಥವಾ ಜೀಪ ಕೊಲೆ ಮಾಡೋಕ್ಕೆ ಬಂದವನ ಅಥವಾ ಯಾರಾದರೂ ಕಾಯ್ತಾ ಇರೋದ, ಏನಾದರೂ ಫ್ಲ್ಯಾಶ್ ಬ್ಯಾಕಲ್ಲಿ ಬರ್ತಾರೆ ಅನಿಸುತ್ತೆ ನಾಯಕಿ. ನೋಡಬೇಕು, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಶ್ರೀ ಸರ್. ತಂದೆ ಮಗಳು ಅಂತಲೂ ಹೇಳ್ಬಿಟ್ಟೆ, ಬಹುಶಃ ತಂದೆ ಮಗಳು ಹೌದು ಅಲ್ಲ ಅದು ಕೂಡ ಗೊತ್ತಿಲ್ಲ ನನಗೆ. ನೋಡಬೇಕು, ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನಾರ್ಮಲ್ ಆಗಿ ಒರಟಶ್ರೀ ಅವರು ನಿರ್ದೇಶನ ಮಾಡೋಕ್ಕೆ ಸಿನಿಮಾಗಳ ಲಿಸ್ಟೇ ತೆಗೆದುಕೊಂಡ್ರೆ ಅವರ ಸಿನಿಮಾಗಳಲ್ಲೇ ಒರಟ, ಕೋರ, ವಾಟ್ ಎವರ್ ಎಲ್ಲ ಸಿನಿಮಾಗಳಲ್ಲೂ ಮುಖ್ಯವಾಗಿ ಕತೆ ಹೇಗೆ, ಕಲಾವಿದರ ಅಭಿನಯ ಹೇಗೆ ಮುಖ್ಯ ಆಗುತ್ತೋ, ಮ್ಯೂಸಿಕ್ ಮಾತ್ರ ಸೂಪರ್ ಆಗಿರುತ್ತೆ. ಅದನ್ನು ಎಲ್ಲರೂ ಒಪ್ಕೊಂತಾರೆ. ಸದ್ಯಕ್ಕೆ ರಿಲೀಸ್ ಆಗಿರೋ ಟೀಸರ್ ಮಾತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಕಾಯ್ದುಕೊಂಡು ಹೋಗುತ್ತೆ. ಅಂದರೆ ಈ ಚಿತ್ರದಲ್ಲಿ ಸಮರ್ಥ ಅವರು ನಾಯಕನಾಗಿ ಆ್ಯಕ್ಟ್ ಮಾಡಿದ್ರು, ಕೃತಿಕಾ ಗೌಡ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡಿದರೆ, ಪುಟ್ಟ ಮಗು ಧನ್ವಿ ಇರ್ಬೋದು, ಮಠ ಕೊಪ್ಪಳ ಸರ್ ಇರ್ಬೋದು, ಅಶ್ವಥ್ ಅವರು ಇರ್ಬೋದು. ಹೀಗೆ ಒಂದಿಷ್ಟು ಪ್ರೇಮ್ಗಳು ನನಗೆ ಆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಆ ಫೈಟು, ಅಂದರೆ ನಾನು ವಿಮರ್ಶೆ ಮಾಡ್ತಲ್ಲ, ನನಗೆ ಅನಿಸಿರೋದು ಒಂದು ಕ್ಯೂರಿಯಾಸಿಟಿ ಮೂಡ್ತಾ ಹೋಯ್ತು. ನೀವು ಕೂಡ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಟೀಸರ್ದ ಲಿಂಕು ಮಿಸ್ ಮಾಡ್ದೇ ನೋಡಿ. ಚೆನ್ನಾಗಿದೆ, ಒಂದು ಕುತೂಹಲ ಮೂಡಿಸ್ತುತ್ತೆ ಏನಾಗ್ಬೋದು ಅನ್ನೋದೊಂದು. ಯಾಕೆಂದರೆ ಆ ಟೀಸರಲ್ಲಿ ಅವರು ಡೈಲಾಗ್ಸೇ ಬಿಟ್ಟಿಲ್ಲ. ನಾರ್ಮಲಾಗಿ ಏನೋ ಒಂದು ಡೈಲಾಗ್ಸು ಇಂಟ್ರೊಡಕ್ಷನ್ ಬಂದಾಗ ಏನೋ ಒಂದು ಕೊಡ್ತಾರೆ, ಬಟ್ ಅವ್ರು ಆ ಥರ ಕೊಟ್ಟಿಲ್ಲ. ಆ ಜೀಪ್ ಕೊಟ್ಟಿದ್ದಾರೆ, ಆ ಪುಟ್ಟ ಹುಡುಗಿ, ಬಹುಶಃ ಶಬರಿ ಅಂದರೆ ಆ ಪುಟ್ಟ ಹುಡುಗಿನೋ. ಯಾಕೆಂದರೆ ಕೊನೆಯ ಸೀನಲ್ಲಿ ಬಹುಶಃ ಅಲ್ಲ ಅನ್ಕೋತೀನಿ, ಯಾರೊಬ್ರು ಹಿಂಗೆ ಟಕ್ ಅಂತ ಹಿಂಗೆ ಎದ್ದು ಹಿಂಗೆ ಚಕ್ ಹಿಂಗೆ ಹಿಡ್ಕೋತಾನೆ, ಅಲ್ಲಿಗೆ ಆ ಶಬರಿ ಅನ್ನೋ ಟೈಟ್ಲ್ ಬರುತ್ತೆ. ನೋಡಬೇಕು ಹೆಂಗೆ ಬಂದಿರುತ್ತೆ ಏನೋ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಒರಟಶ್ರೀ ಸರ್ಗೂ ಕೂಡ ಫೋನ್ ಮಾಡಿ ವಿಶ್ ಮಾಡಿದೆ, ಚೆನ್ನಾಗಿ ಬಂದಿದೆ ಅಂತ ಕೇಳಿದೆ. ಸಿನಿಮಾದ ಬಗ್ಗೆ ಅವ್ರು ಏನೂ ಹೇಳಿಲ್ಲ, ಬಟ್ ಆ ಟೀಸರ್ ಬಗ್ಗೆ ನನಗನ್ಸಿರೋ ಅಭಿಪ್ರಾಯನ ಹೇಳಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಒಂದೊಂದಾಗಿ ಚಿತ್ರದ ಟೀಸರು, ಟ್ರೈಲರು, ಪೋಸ್ಟರ್ಸ್ ಎಲ್ಲ ಬಿಡ್ತಾ ಹೋಗ್ತಾರೆ. ಬಟ್ ಈ ಟೀಸರ್ ನೋಡಿದ ಮೇಲೆ ಒಂದು ಕೌಟುಂಬಿಕ ಹಿನ್ನೆಲೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇರಬಹುದು ಅಂತ ನನಗೂ ಅನ್ನಿಸ್ತಾ ಇದೆ. ಬಟ್ ಶಬರಿ ಅಂದ ತಕ್ಷಣ ನೋಡಬೇಕು, ಏನು ಕಾದಿರ್ತಾರೋ ಏನೋ, ಅದೊಂದು ಕುತೂಹಲ ಇದೆ, ನೋಡಬೇಕು. ಇನ್ನು ನಾಯಕಿಯರ ಕಾಂಬಿನೇಷನ್ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ನಾಯಕಿಯಾಗಿರೋ ಕೃತಿಕಾ ಅವರು ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನ ನಾನು ನೋಡಿದ್ದೆ, ತುಂಬ ಸೂಪರಾಗಿ ಆ್ಯಕ್ಟ್ ಮಾಡ್ತಾಯಿದ್ರೆ, ತುಂಬ ಇಷ್ಟ ಆಯಿತು. ಬಹುಶಃ ಆ ಪುಟ್ಟ ಹುಡುಗಿಯ ಕಥೆನೇ ಸಿನಿಮಾದ ಹೈಲೈಟು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಆ ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನಾನೇನು ಸುಮ್ಮನೆ ಹೊಗಳ್ತಾ ಇಲ್ಲ, ನನಗೆ ಇಷ್ಟ ಆಯಿತು. ಹೀಗಾಗಿ ಇದ್ರ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯ ಹೇಳೋ ಅಂತಾನೆ. ನಿಜವಲ್ಲೂ ನೀವು ಕೂಡ ನೋಡಬೇಕು. ಈ ಚಿತ್ರದ ಹಾಡುಗಳ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಪೋಸ್ಟರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಆ ಟೈಟ್ಲ್ ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ. ನೀವು ಕೂಡ ಟೀಸರ್ನ ನೋಡಿ, ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಸೊ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.